ಹಾಯ್ ಹೆಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2024, 2025 ಮತ್ತು 2026ನೇ ಸಾಲಿನಲ್ಲಿ ನಡೆದ ಪ್ರಕರಣಗಳ ಪರಿಶೀಲನೆ ನಡೆಸಿದ ಪೊಲೀಸರು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 20 ಪ್ರಕರಣಗಳಲ್ಲಿ 42 ಆರೋಪಿತರನ್ನು ಬಂಧಿಸಲಾಗಿದೆ. ಪೊಲೀಸರು ಒಟ್ಟು 1,20,04,750 ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿದ್ದು, ಇದರಲ್ಲಿ ವಾಹನಗಳು, ನಗದು, ಟ್ರ್ಯಾಕ್ಟರ್, ಬೈಕ್ ಹಾಗೂ ಇತರೆ ಸಾಮಗ್ರಿಗಳು ಸೇರಿವೆ. ಚಡಚಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಲಕ್ಷಾಂತರ ರೂಪಾಯಿ ನಗದು ಹಾಗೂ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗೆ ಬೇರೆ ಪ್ರಕರಣಗಳಲ್ಲಿ ಕಾರು, ಬೈಕುಗಳು, ಟ್ರ್ಯಾಕ್ಟರ್ ಮತ್ತು ಟ್ರೇಲರ್, ಚಿನ್ನ ಹಾಗೂ ನಗದು ಇವುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ 35 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ವಶಕ್ಕೆ ಪಡೆಯಲಾಗಿದ್ದು, ಅಕ್ರಮ ಜಾಲವನ್ನು ಪತ್ತೆ ಹಚ್ಚಲಾಗಿದೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮಾತನಾಡಿ, ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ, ಇಂತಹ ಕಾರ್ಯಾಚರಣೆಗಳು ಮುಂದುವರಿಯುತ್ತವೆ ಎಂದು ತಿಳಿಸಿದ್ದಾರೆ. ಈ ಪೊಲೀಸ್ ಠಾಣೆ ಜೇವೂರು ಗ್ರಾಮದಲ್ಲಿ ಏನು ಈ ಅಲೆದಾಡುವಂಥ ಜನ ಏನು ಬರ್ತಾರೆ ಅವರು ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 31 ಗ್ರಾಂ ತೂಕದ ಬಂಗಾರನ ಕಳ್ಳತನ ಮಾಡಿದ್ದು, ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೊನೆಯದಾಗಿ ಏನು ಈ ಜಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಡುಗಳನ್ನ ಕಳ್ಳತನ ಮಾಡಿದಂಥವ್ರನ್ನ ಹಿನ್ನೆಲೆಯನ್ನು ಬಿಟ್ಕೊಂಡು ಹೋದಾಗ ಅವರು ಮಹಾರಾಷ್ಟ್ರದ ಕುಮುದಿಯವರು ಮತ್ತು ಅವನು ಇಲ್ಲೇ ಇಂಡಿ ತಾಲೂಕಿನ ಕೂಡ್ಗಿ ಇವರಿಬ್ಬರು ಆರೋಪಿತರು ಅಂತ ಗೊತ್ತಾಗುತ್ತೆ. ಅವರಿತ್ರ ಏನು 11 ಬೈಕು, 1 ಸ್ಕಾರ್ಪಿಯೋ, 2 ಟ್ರ್ಯಾಕ್ಟರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 38,45,000 ರೂಪಾಯಿ ವರ್ತ್ ವ್ಯಾಲ್ಯೂ. ಹೀಗೆ ಇಂಡಿ ಉಪವಿಭಾಗದಲ್ಲಿ ಕಳೆದ 2 ತಿಂಗಳಿಂದ ನಡೆದಂತಹ ಒಂದು ಸ್ಪೆಷಲ್ ಡ್ರೈವ್ ಇದ್ದರೆ ಒಟ್ಟು 20 ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಅವರು ಮಾಡಿದಂಥ ಈ ಕರ್ತವ್ಯವನ್ನು ನಾನು ಶ್ಲಾಘಿಸ್ತೀನಿ ಮತ್ತು ಅವರಿಗೆ ಇದೇ ರೀತಿ ಕೆಲಸವನ್ನು ಮಾಡಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಈಗ ಅಕ್ಕಿ ಹೇಳಿದ್ರಲ್ಲ, ಅದು ಯಾವ ಅಕ್ಕಿ ಸರ್? ನನ್ನ ಭಾಗದ ಅಕ್ಕಿನ ಪರ್ಮಿಟ್ ಇದ್ದದ್ದು ಬಾಗಲಕೋಟು ಏನು ಗುಜರಾತಿಗೆ ಹೋಗ್ಬೋದು. ಸೊ ದಾರಿ ಮಧ್ಯದಲ್ಲಿ ಪತ್ತಿ ಹತ್ರ ಇದು ಪೊಲೀಸರು ಅಂತೇಳಿ ಒಂದು ಪ್ರೈವೇಟ್ ಕಾರಲ್ಲಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿಬಿಟ್ಟು ಗಾಡಿಯಲ್ಲಿದ್ದಂಥ ಡ್ರೈವರು ಕ್ಲಿಯರನ್ನ ಕಾರಲ್ಲೇ ಕೂರಿಸ್ಕೊಂಡು ಆ ಟ್ರಕ್ಕನ್ನು ತೊಗೊಂಡು ಸೊಲ್ಲಾಪುರಿಗೆ ಹೋಗ್ತಾರೆ. ಸೊ ಸೊಲ್ಲಾಪುರಿಗೆ ಹೋಗ್ಬಿಟ್ಟು ಅದನ್ನು ಇವರೇ ಗೋಡೌನ್ಸ್ಗಳು ಗೊತ್ತಿದೆ ಎಲ್ಲೆಲ್ಲಿವೆ ಅಂತಂದೇಳಿ ಅಲ್ಲಿ ಮಾರಿದ್ದಾರೆ ಅಕ್ಕಿಯನ್ನು. ಅದು ಕೂಡ ಇದೆ. ಮಾರಿಬಿಟ್ಟು ಅಲ್ಲಿ ದುಡ್ಡು ತೊಗೊಂಡಿದ್ದಾರೆ. ದುಡ್ಡು ತೊಗೊಂಡು ಅದನ್ನು ಟ್ರಕ್ಕನ್ನು ಅಲ್ಲೇ ಹೈವೇ ಮೇಲೆ ಬಿಟ್ಟು ಹೋಗಿದ್ದಾರೆ. ಇದೇ ಸೇಮ್ ಟೀಮು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಒಂದು ಮಾಡಸ್ ಆಪರೇಷನ್ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಸೊ ದ ಸೇಮ್ ಟೀಮ್ ಸ್ವಲ್ಪ ಜನ ಇಲ್ಲಿ ಲೋಕಲ್ ಬಿಜಾಪುರದವರು ಇದ್ದಾರೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಸೊ ಅಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಮೂವ್ಮೆಂಟ್ ಆಗಿದ್ದು ನಮ್ಗೆ ಗೊತ್ತಾಗುತ್ತೆ ಕೊಡಾವಣದಲ್ಲಿ. ಸೊ ಎಂಡ್ ರೂಟಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಕಾಗವಾಡದಲ್ಲಿನೂ ಕೂಡ ಒಂದಾಗಿತ್ತು, ಬಾಗಲಕೋಟದಲ್ಲಿ ಒಂದಾಗಿತ್ತು, ನಮ್ಮಲ್ಲಿ ಕೂಡ ಒಂದಾಗಿತ್ತು. ಸೊ ಈ ತಂಡವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಸ್ಟೇಷನ್ಸ್ ಸರ್, ಹೆದ್ದಾರಿಗಳಲ್ಲಿ ನೈತಿಕ ಪೊಲೀಸರು ನಡೀತಾ ಇದೆ. ಸಾಗಾಟ ಮಾಡ್ತಾ ಇರುವಂಥ ವಾಹನಗಳನ್ನ ಬೇರೆ ಯಾರು ತಡೀತಾ ಇದ್ದಾರೆ ಅನ್ನುವಂಥ ಆರೋಪಗಳಿದೆ ಸರ್. ಹಾಗೆ ಯಾರು ತಡೀತಾರೆ ಮಾಡ್ತಾರೆ, ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರು ಅಂತಂತಂದರೆ ಯಾರು ತಡೆದಿರ್ತಾರೆ ಅವ್ರ ಮೇಲೆ ಡೆಫಿನೆಟ್ಲಿ ಇವ್ರು ತೆಗೆದೆ. ಆ ರೀತಿ ನೈತಿಕ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅಧಿಕಾರನೂ ಇರಲ್ಲ. ಮಾಡಿದಂಥದ್ದು ಏನಾದರೂ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ 100% ಕ್ರಮ ತಗೊಳ್ತಾರೆ. ನಿನ್ನೆ ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗೋ ಸಾಗಾಟದ ಒಂದು ಲಾರಿ ಮತ್ತು ಪೊಲೀಸರಿಗೆ ತಂದು ಮಾಹಿತಿ ಕೊಟ್ಟಿದ್ದಾರೆ, ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಯಾರೇ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇರ್ತಂದರೆ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಸೊ ಅವರಾಗಿ ಕೂಡ ಯಾರು ಏನು ಮಾಡೋದು. ಒಟ್ಟಾರೆ ವಿಜಯಪುರ ಜಿಲ್ಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದು ಸಾರ್ವಜನಿಕರಲ್ಲಿ ಭದ್ರತೆ ಹೆಚ್ಚಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ.